ಹಾಸನ ಶಾಂತಿಧಾಮದಲ್ಲಿ ಶವಗಳಿಗೂ ನೆಮ್ಮದಿ ಇಲ್ಲ. ಹಾಸನದಲ್ಲಿನ ಸಾರ್ವಜನಿಕ ಶಾಂತಿಧಾಮದಲ್ಲಿ ಶವ ಸುಡಲು ಸಮಸ್ಯೆ. 5 ಚಿತಾಗಾರಗಳಿದ್ದು ಮೇಲ್ಛಾವಣಿ ಸಂಪೂರ್ಣ ಶೀತಲಗೊಂಡು ಅಸ್ಥಿ ಪಂಜರದಂತೆ ನಿಂತಿದೆ. ಮಳೆ ಬಂದರೆ ಚಿತಾಗಾರಗಳ ಮೇಲೆಯೇ ನೀರು ಬೀಳುತ್ತದೆ. ದುಃಖ ತಪ್ತ ಕರ್ತೃಗಳಿಗೆ ಶವ ಸಂಸ್ಕಾರವನ್ನು ನೆಮ್ಮದಿಯಿಂದ ಮಾಡುವುದು ಸಾಧ್ಯವಾಗುತ್ತಿಲ್ಲ. ಅಗ್ನಿ ಸ್ಪರ್ಶ ಮಾಡಿ ಮನೆಗೆ ತೆರಳಿದರೆ ಮಳೆಯಲ್ಲಿ ಎಲ್ಲಿ ನಮ್ಮ ಶವ ಸಂಸ್ಕಾರಕ್ಕೆ ಅಡಚಣೆಯಾಗುತ್ತದೆಯೋ ಎಂಬ ಆತಂಕದಲ್ಲಿ ಇರುವ ಸ್ಥಿತಿ ನಿರ್ಮಾಣವಾಗಿದೆ. ಈ ಶಾಂತಿಧಾಮದ ಅಭಿವೃದ್ಧಿ ಕಾರ್ಯ ಅನೇಕ ವರ್ಷಗಳಿಂದ ನಡೆಯುತ್ತಿದೆಯಾದರೂ ಯಾವುದೂ ಪೂರ್ಣಗೊಂಡಿಲ್ಲ. ವಿದ್ಯುತ್ ಚಿತಾಗಾರ ಬಹಳ ಅಗತ್ಯವಿದೆ. ಬೆಂಗಳೂರು ಮಂಗಳೂರು ಹೆದ್ದಾರಿ ಸೇರಿದಂತೆ ವಿವಿಧೆಡೆ ಸಂಭವಿಸುವ ಅಪಘಾತಗಳಿಂದಲೂ ಇಲ್ಲಿ ಶವ ಸಂಸ್ಕಾರಗಳು ಆಗುತ್ತದೆ. ಹಾಲಿ ಇರುವ ಚಿತಾಗಾರಗಳು ಶೀತಲಗೊಂಡಿವೆ. ಹಾಲಿ ಅಭಿವೃದ್ಧಿಪಡಿಸುತ್ತಿರುವ ಶೆಲ್ಟರ್ನಲ್ಲಿ 3 ಚಿತಾಗಾರಕ್ಕೆ ಅವಕಾಶ ಮಾಡಿಕೊಂಡಿದೆ. ಅನೇಕ ವರ್ಷಗಳ ಹಿಂದೆ 5 ಚಿತಾಗಾರವಿದ್ದು ಎಲ್ಲ ಶೀತಲಗೊಂಡಿದೆ. ಈಗ ಇನ್ನೂ ಅಧಿಕ ಚಿತಾಗಾರ ಬೇಕು. ಎಲ್ಲ ಸಮಸ್ಯೆಗಳಿಗೆ ವಿದ್ಯುತ್ ಚಿತಾಗಾರ ಪರಿಹಾರ. ಹಾಸನದಲ್ಲಿ ದಕ್ಷ ರಾಜಕಾರಣಿಗಳಿಗೆ ಕೊರತೆ ಇಲ್ಲ. ನಗರಸಭೆ, ನಮ್ಮ ಜನಪ್ರತಿನಿಧಿಗಳು ಸಹ ಈ ಬಗ್ಗೆ ಗಮನ ನೀಡಿಲ್ಲ. ಇನ್ನಾದರೂ ನಮ್ಮೆಲ್ಲರ ಜನಪ್ರತಿನಿಧಿಗಳು ಶಾಂತಿಧಾಮದಲ್ಲಿ ಶವ ಸಂಸ್ಕಾರ ನೆಮ್ಮದಿಯಿಂದ ಆಗುವಂತೆ ಅತಿ ತುರ್ತಾಗಿ ಕ್ರಮ ಕೈಗೊಳ್ಳಬೇಕೆಂಬುದು ಸಾರ್ವಜನಿಕರ ಒತ್ತಾಯವಾಗಿದೆ. ನ್ಯೂಸ್ ಬ್ಯೂರೋ, HD ಸೀತಾರಾಮು, ಹಿರಿಯ ಪತ್ರಕರ್ತರು.